ಪ್ರಿಯ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 15 ಲಕ್ಷ ಕೋಟಿ ವಂಚನೆ, ಸೆಬಿಯಿಂದ ಬಂದಂಥ ಸುಳ್ಳು ಸುದ್ದಿ ಏನಿದು? ಕಂಪ್ಲೀಟ್ ಸ್ಟೋರಿ ಈ ವಿಡಿಯೋದಲ್ಲಿದೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಚಾನಲ್ಗೆ ಹೊಸೊಬ್ಬರು ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕಳೆದ ಕೆಲವು ದಿನಗಳಿಂದ ಭಾರತೀಯ ಷೇರು ಮಾರುಕಟ್ಟೆ ಹೂಡಿಕೆದಾರರಿಗೆ ಉತ್ತೇಜನಕಾರಿ ಸುದ್ದಿಗಳು ಬರುತ್ತಿರಲಿಲ್ಲ ಎಂದು ಸ್ಪಷ್ಟವಾಗಿ ತಿಳಿದಿತ್ತು. ಒಂದೆಡೆ ವಿದೇಶಿ ಸಂಸ್ಥಾನಿಕ ಹೂಡಿಕೆದಾರರಿಗೆ ನಿರಂತರವಾಗಿ ಭಾರತೀಯ ಮಾರ್ಕೆಟ್ನಿಂದ ಹಣ ಹಿಂತಿರುಗಿಕೊಳ್ಳುವುದು, ಮತ್ತೊಂದೆಡೆ ದೇಶದ ಪ್ರಮುಖ ಕಂಪನಿಗಳ ಒಂದರ ನಂತರ ಒಂದು ಪ್ರತಿಕೂಲ ಬೆಳವಣಿಗೆಗಳಿಂದ ತತ್ತರಿಸುತ್ತಿದ್ದವು. 45 ಕೋಟಿಗಳ ಹಗರಣಕ್ಕೆ ಸಂಬಂಧಿಸಿದಂತೆ HDFC ಬ್ಯಾಂಕ್ ಕುರಿತು ಸುದ್ದಿ ಬಂದ ಕೆಲವೇ ದಿನಗಳ ನಂತರ ಹೂಡಿಕೆದಾರರ ವಿಶ್ವಾಸವನ್ನು ಮತ್ತಷ್ಟು ಕುಗ್ಗಿಸಬಹುದಾದ ಮತ್ತೊಂದು ಬೆಳವಣಿಗೆ ಎಂದರೆ ಈ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್. ಹೌದು ಪ್ರಿಯ ವೀಕ್ಷಕರೇ, ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ಸುಮಾರು 3,000 ಕೋಟಿಗೂ ಅಧಿಕವಾಗಿದೆ. ಮುಖ್ಯವಾಗಿ ಇದು ಚಿನ್ನದ ಶುದ್ಧೀಕರಣ ಅಂದರೆ ಗೋಲ್ಡ್ ರಿಫೈನಿಂಗ್ ಹಾಗೂ ಚಿನ್ನದ ಉತ್ಪನ್ನಗಳ ಮಾರಾಟದಲ್ಲಿ ತೊಡಗಿಸಿಕೊಂಡಿರುವಂಥ ಒಂದು ಕಂಪನಿ. ಈಗ ಹೊರಬಂದಿರುವ ವಿವಾದ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಸುಮಾರು 15.15 ಲಕ್ಷ ಕೋಟಿ ಆದಾಯ ಅಂದರೆ ರೆವೆನ್ಯೂ ವ್ಯತ್ಯಾಸವಿದೆ ಎಂಬ ಆರೋಪದ ಮೇಲೆ ಕಂಪನಿ ಸೆಬಿ ತನಿಖೆಗೆ ಒಳಪಟ್ಟಿದೆ. ಸೆಬಿಯ ಪ್ರಾಥಮಿಕ ಪರಿಶೀಲನೆಯಲ್ಲಿ ಕಂಪನಿಯು ವರದಿ ಮಾಡಿದ್ದು ಆದಾಯ 97%ರಿಂದ 99%ವರೆಗೆ ಉಬ್ಬಿಸಿ ತೋರಿಸಲಾಗಿದೆ ಎಂಬ ಅನುಮಾನ ವ್ಯಕ್ತವಾಗಿದೆ. ಆದಾಯ ಎಂದರೆ ಕಂಪನಿಯು ತನ್ನ ಸಾಮಾನ್ಯ ವ್ಯವಹಾರ ಚಟುವಟಿಕೆಗಳಿಂದ ಗಳಿಸುವ ಒಟ್ಟು ಹಣ. ಅದರಿಂದ ಕಂಪನಿ ಘೋಷಿಸಿದ್ದ ಆದಾಯ ಮತ್ತು ನಿಜವಾಗಿ ಪಡೆದ ಆದಾಯ ನಡುವೆ ದೊಡ್ಡ ಅಂತರವಿದೆ ಎಂದು ಸೆಬಿ ಹೇಳುತ್ತಿರುವುದು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಸೆಬಿ ಈಗಾಗಲೇ 4 ವರ್ಷಗಳ ತನಿಖೆಯ ನಂತರ ರಾಜೇಶ್ ಎಕ್ಸ್ಪೋರ್ಟ್ಸ್ ವಿರುದ್ಧ ಮಧ್ಯಂತರ ಆದೇಶ ಇಂಟರಿಮ್ ಆರ್ಡರ್ ಹೊರಡಿಸಿತ್ತು. ತನಿಖೆಯ ಆರಂಭವಾಗಲು ಕಾರಣವೇನು? ಈ ತನಿಖೆಗೆ ಮೂಲ ಕಾರಣ ಕಂಪನಿಯ ಒಬ್ಬ ಷೇರುದಾರರ ನೀಡಿದ ದೂರು. ಅವರು ಕಂಪನಿಯ ಹಣಕಾಸು ವರದಿಗಳಲ್ಲಿ ಹಲವು ಅಕ್ರಮಗಳನ್ನು ಮತ್ತು ತಪ್ಪು ಮಾಹಿತಿಗಳಿವೆ ಎಂದು ಆರೋಪಿಸಿದ್ದರು. ಸೆಬಿಯ ತನಿಖೆಯಲ್ಲಿ ಆಫ್ರಿಕಾದ ಚಿನ್ನ ಗಣಿಗಳಲ್ಲಿ ಹೂಡಿಕೆ ಮಾಡಿದ್ದೇವೆ ಎಂಬ ಕಂಪನಿಯ ಹೇಳಿಕೆಗಳು ಸಾಕಷ್ಟು ಪ್ರಶ್ನೆಯಾಗಿ ಉದ್ಭವಿಸಿವೆ. 2024ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸುಮಾರು 1,000 ಕೋಟಿಗೂ ಹೆಚ್ಚು ಮೊತ್ತದ ಹೂಡಿಕೆಗಳ ಕುರಿತು ವಿವರಗಳನ್ನು ಕೇಳಿತ್ತು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಕಂಪನಿಯು ಆ ಮೊತ್ತವು ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ ಮಾಡಲಾದ ಹೂಡಿಕೆಗಳಿಗೆ ಸಂಬಂಧಿಸಿದೆ ಎಂದು ತಿಳಿಸಿತ್ತು. ಸೆಬಿಯು ಏನು ಪತ್ತೆ ಹಚ್ಚಿತ್ತು? ಸೆಬಿಯು ಪರಿಶೀಲನೆಯಲ್ಲಿ FY 2020ರಿಂದ FY 2023ವರೆಗಿನ ಹಣಕಾಸು ವರದಿಯಲ್ಲಿ 35.27 ಕೋಟಿ ಮೌಲ್ಯದ ಯಾವುದೇ ಸ್ಪಷ್ಟ ಆಫ್ರಿಕನ್ ಚಿನ್ನದ ಗಣಿಯಲ್ಲಿ ಹೂಡಿಕೆಗಳ ದಾಖಲೆ ಕಂಡುಬಂದಿಲ್ಲ. ಅಷ್ಟೇ ಅಲ್ಲದೆ ಕಂಪನಿಯ ವಿದೇಶಿ ಅಂಗಸ್ಥಾನಗಳಲ್ಲಿ ಸಿಂಗಾಪುರ ಮೂಲದ ಘಟಕಗಳು ಮತ್ತು GGR ಸಂಸ್ಥೆಗಳ ದಾಖಲೆಗಳಲ್ಲೂ ಇಂತಹ ಹೂಡಿಕೆಗಳ ಬಗ್ಗೆ ಯಾವುದೇ ದೃಢವಾದ ಪುರಾವೆಗಳು ಕಂಡುಬರಲಿಲ್ಲ. ಹೀಗಾಗಿ ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಎಂಬ ಕಂಪನಿಯ ಹೇಳಿಕೆಯನ್ನು ಲಭ್ಯವಿರುವ ಹಣಕಾಸು ದಾಖಲೆಯ ಬೆಂಬಲಿಸಲಿಲ್ಲ. ಸೆಬಿ ಕಂಪನಿಗೆ ಈ ವ್ಯತ್ಯಾಸವನ್ನು ವಿವರಿಸಲು ಮತ್ತೊಂದು ಅವಕಾಶ ನೀಡಿತು. ಅದಕ್ಕೆ ಪ್ರತಿಯಾಗಿ ಕಂಪನಿಯು ವಿದೇಶಿ ಅಂಗಸಂಸ್ಥೆಗಳ ಮೂಲಕ ಆಫ್ರಿಕಾದ ಚಿನ್ನದ ಗಣಿಗಳಲ್ಲಿ ಹೂಡಿಕೆ ಮಾಡಲಾಗಿದೆ ಎಂದು ತಿಳಿಸಿತ್ತು. ಆದರೆ ಸೆಬಿಯು ತನ್ನ ಮಧ್ಯಂತರ ಆದೇಶದಲ್ಲಿ ಈ ವಿವರಣೆಯನ್ನು ಅಷ್ಟು ಸ್ಪಷ್ಟವಾಗಿ ಎಲ್ಲೂ ಕೂಡ ತಿಳಿಯಲಿಲ್ಲ. ಸೆಬಿ ಹೇಳುವಂತೆ ವಿದೇಶಿ ಅಂಗಸಂಸ್ಥೆಗಳ ಮೂಲಕ ಹೂಡಿಕೆ ಮಾಡಲಾಗಿದೆ ಎಂಬ ಕೆಲವ ಹೇಳಿಕೆ ಸಾಕಾಗುವುದಿಲ್ಲ. ಅದನ್ನು ಸಮರ್ಥಿಸುವ ಹಣಕಾಸು ದಾಖಲೆಗಳು, ಲೆಕ್ಕಪತ್ರಗಳು ಅಥವಾ ಇತರೆ ದೃಢವಾದ ಪುರಾವೆಗಳು ನೀಡಬೇಕಿದೆ. ಪರಿಣಾಮ ಏನು? ಈ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಕಂಪನಿಯ ಪ್ರಮೋಟರ್ ಆದ ರಾಜೇಶ್ ಮೆಹ್ತಾ ಅವರಿಗೆ ಕಂಪನಿ ಷೇರು ಖರೀದಿಸುವುದು, ಮಾರಾಟ ಮಾಡುವುದು ಅಥವಾ ಇತರೆ ರೀತಿಯಲ್ಲಿ ವ್ಯವಹರಿಸುವುದನ್ನು ಸೆಬಿ ತಾತ್ಕಾಲಿಕವಾಗಿ ನಿರ್ಬಂಧಿಸಿತು. ಈ ಸುದ್ದಿ ಪರಿಣಾಮವಾಗಿ ಗುರುವಾರದ ವಹಿವಾಟಿನಲ್ಲಿ ರಾಜೇಶ್ ಎಕ್ಸ್ಪೋರ್ಟ್ಸ್ ಷೇರು ಬೆಲೆ 5%ಕ್ಕೆ ಹೆಚ್ಚು ಕುಸಿತ ಕಂಡಿದೆ.